11ನೇ ಹಜಾರೆ ಹಬ್ಬದಲ್ಲಿ ಸಂಭ್ರಮವೋ ಸಂಭ್ರಮ. ಪದ್ಮಾವತಿ ಇಂಟರ್ ನ್ಯಾಷನಲ್ ಶಾಲೆಯಲ್ಲಿ ಸಡಗರ. ಬಣ್ಣ ಬಣ್ಣದ ಲೈಟಿಂಗ್ಸ್ಗಳ ಅಲಂಕಾರ, ಮದುವೆ ಮನೆಯಂತೆ ಶೃಂಗಾರಗೊಂಡ ವಿದ್ಯಾಸಂಸ್ಥೆ, ಬಹುಮಾನ ಪಡೆದು ಮಿಂಚಿದ ವಿದ್ಯಾರ್ಥಿಗಳು, ಕುಣಿದು ಕುಪ್ಪಳಿಸಿದ ಮಕ್ಕಳು, ಇದು ಹಜಾರೆ ಹಬ್ಬದ ಸಂಭ್ರಮ. ರಬಕವಿಯ ಹೊಸೂರ್ ಗ್ರಾಮದಲ್ಲಿ ತಲೆ ಎತ್ತಿ ನಿಂತ ಹಜಾರೆ ಅಂಗಸಂಸ್ಥೆ ಪದ್ಮಾವತಿ ಇಂಟರ್ ನ್ಯಾಷನಲ್ ಸ್ಕೂಲ್ನಲ್ಲಿ ಅಕ್ಷರಶಃ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ಕಲರ್ಫುಲ್ ಆಗಿ ಕಂಗೊಳಿಸಿತು. ಹನ್ನೊಂದನೇ ಹಜಾರೆ ಹಬ್ಬದ ಪ್ರಯುಕ್ತ 2 ದಿನಗಳ ಕಾಲ ರಂಗು ರಂಗಿನ ಕಾರ್ಯಕ್ರಮಗಳು ನಡೆದವು. ದೀಪ ಬೆಳಗಿ ಹಜಾರೆ ಮುಖ್ಯಸ್ಥರು ಚಾಲನೆ ನೀಡಿದ್ರು. ಮೊದಲ ದಿನ ವಿವಿಧ ಸ್ಪರ್ಧೆಯಲ್ಲಿ ಭಾಗಿಯಾಗಿ ವಿಜೇತರಾದ ಎಲ್ಲಾ ವರ್ಗದ ಮಕ್ಕಳಿಗೆ ಬಹುಮಾನ ವಿತರಣೆ ನಡೆಯಿತು. ತಮ್ಮ ಮಕ್ಕಳು ವೇದಿಕೆಯಲ್ಲಿ ಬಹುಮಾನ ತೆಗೆದುಕೊಳ್ಳುವುದನ್ನ ಕಂಡು ಪೋಷಕರು ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸಿದ್ರು. ಪ್ರಾಸ್ತಾವಿಕವಾಗಿ ಬೋಧಕರು ಮಾತನಾಡಿದ್ರು. ಹೊರಗಡೆ ಆವರಣವಂತೂ ಮದುವೆ ಮನೆಯಂತೆ ಶೃಂಗಾರಗೊಂಡಿತ್ತು. ಎರಡನೇ ದಿನದ ಕಾರ್ಯಕ್ರಮವಂತೂ ಕಿಕ್ಕೇರಿತ್ತು. ಶಾಲಾ ಆವರಣದಲ್ಲಿ ತಿರುಪತಿ ವೆಂಕಟೇಶ್ವರನ ಮೂರ್ತಿ ಎಲ್ಲರ ಗಮನ ಸೆಳೆಯಿತು. ಲ್ಲೇ ಬೊಂಬೆ ವೇಷಧಾರಿಗಳು ನಿಂತು ಮನರಂಜನೆ ನೀಡಿದ್ವು. ಕೆಲವರು ಬೊಂಬೆಗಳ ಜೊತೆ ಸೆಲ್ಫಿ ತಗೊಂಡು ಖುಷಿ ಪಟ್ರು. ಕಣ್ಮನ ಸೆಳೀತು ಅರಮನೆಯಂತ ಪ್ರವೇಶ ದ್ವಾರ. ಕಿಕ್ಕೇರಿಸುವ ರೀತಿಯಲ್ಲಿ ಕುಣಿದು ಕುಪ್ಪಳಿಸಿದ ಮಕ್ಕಳು. ಜಾತ್ರೆಗೆ ಬಂದ ರೀತಿಯಲ್ಲಿ ಪೋಷಕರು ತಮ್ಮ ತಮ್ಮ ಮಕ್ಕಳ ಜೊತೆ ಆಗಮಿಸುವ ದೃಶ್ಯಗಳು ಕಂಡಿತು. ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಅದ್ಧೂರಿ ಸೆಟ್ ನಿರ್ಮಿಸಿದ್ರು. ರಾಜರ ಅರಮನೆಯಂತೆ ಭಾಸವಾಯಿತು. ಅತಿಥಿಗಳಿಗೆ ಹೂವಿನ ಹಾರ ಹಾಕಿ ಆರತಿ ಎತ್ತಿ ಬರಮಾಡಿಕೊಳ್ತಾ ಇದ್ರು. ಇನ್ನೊಂದು ಕಡೆ ವೇದಿಕೆಯಲ್ಲಿ ಯೋಗಾಸನದಲ್ಲಿ ಮಕ್ಕಳು ನಿರತರಾಗಿದ್ರು. ಈ ವೇಳೆ ಕಾರ್ಯಕ್ರಮಕ್ಕೆ ಬಂದ ಅತಿಥಿಗಳನ್ನ ಎನ್ಸಿಸಿ ವಿದ್ಯಾರ್ಥಿಗಳು ಶಿಸ್ತಿನಿಂದ ಕರೆತಂದ್ರು. ಗಣಪತಿ ಪೂಜೆಯನ್ನ ಸಂಸ್ಥೆಯ ಮುಖ್ಯಸ್ಥರು ನೆರವೇರಿಸಿದ್ರು. ಭರತನಾಟ್ಯ ಹಾಗೂ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು. ರೈತ ಗೀತೆ ಮೊಳಗಿತು. ರೈತ ಗೀತೆಗೆ ಎಲ್ರೂ ಧ್ವನಿಗೂಡಿಸಿದ್ರು. वंदन है, माँ गणेश जी को नमन और भगवान गणेश जी का वंदन है।
ಬೋಧಕ ಹಾಗೂ ಬೋಧಕೇತರ ವರ್ಗದವರಿಗೆ ಸನ್ಮಾನಿಸಿ ಗೌರವಿಸಿದ್ರು. ಜೊತೆಗೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿವಿಧ ಕ್ಷೇತ್ರದ ಸಾಧಕರಿಗೆ ಸನ್ಮಾನ ಮಾಡಿ ಪ್ರೋತ್ಸಾಹಿಸಿದ್ರು. ಬಳಿಕ ಮಕ್ಕಳು ಅಕ್ಷರಶಃ ಸಾಂಸ್ಕೃತಿಕ ಲೋಕವನ್ನೇ ನಿರ್ಮಿಸಿದ್ರು. ಅದರಲ್ಲೂ ಪುಟಾಣಿ ಮಕ್ಕಳು ಸಖತ್ತಾಗಿ ಸ್ಟೆಪ್ಸ್ ಹಾಕಿ ರಂಜಿಸಿದ್ರು. ಬಣ್ಣ ಬಣ್ಣದ ಬಟ್ಟೆಗಳನ್ನ ಹಾಕೊಂಡು ಪ್ರೇಕ್ಷಕರ ಗಮನ ಸೆಳೆದ್ರು. ಈ ನಡುವೆ ಸಂಸ್ಥೆಯ ವರದಿ ವಾಚನವನ್ನು ಓದಿದ್ರು. Accommodating over 1,000 hostel students, ensuring safety, discipline and holistic development. Moving on academic achievements, the academic year 2024 and 25 commenced on wonderful note with the declaration of results of our 10th CBSE and PU Science and Commerce. We are delighted to share the detail. ಇಲ್ಲಿ ಬಂದ ನಂತರ ಹಜಾರೆ ಕುಟುಂಬದ ಎಲ್ಲ ಸದಸ್ಯರನ್ನು ನೋಡಿದ ನಂತರ ಇಷ್ಟು ವಿಶಾಲವಾದ ಕುಟುಂಬ ಮತ್ತು ಈ ಕುಟುಂಬ ಎಲ್ಲರೂ ಸೇರಿ ಇಷ್ಟೆಲ್ಲ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಎಲ್ಲ ಕಾರ್ಯಕ್ರಮವನ್ನು ನೋಡಿದಾಗ ಹಜಾರೆ ಕುಟುಂಬದವರು ಬರೀ ವ್ಯಾಪಾರದಲ್ಲಿಲ್ಲ, ಬರೀ ದುಡ್ಡು ಗಳಿಸೋದ್ರಿಲ್ಲ, ಲಕ್ಷ್ಮೀ ಪ್ರಸನ್ನದ ಜೊತೆಗೆ ಸರಸ್ವತಿಯನ್ನು ಹಿಡ್ಕೊಂಡು ಹೊಂಟಿದ್ದಾರೆ. ಇದು ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು. ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅಲ್ಲಿ ಲಕ್ಷ್ಮೀ ಪ್ರಸನ್ನ ಆದ ನಂತರ ಇಲ್ಲಿಷ್ಟು ಒಳ್ಳೆಯ ಒಂದು ಸಂಸ್ಥೆಯನ್ನು ಕಟ್ಟಿ ಈ 11 ವರ್ಷದಲ್ಲಿ ಇದನ್ನು ಬಹಳ ಚೆನ್ನಾಗಿ ಬೆಳೆಸಿದ್ದಾರೆ. ಇಷ್ಟು ವೈಭವಯುತ ಕಾರ್ಯಕ್ರಮ. ಮಕ್ಕಳೇ ಸಂಗೀತದ ಪರಿಕರಗಳನ್ನ ನುಡಿಸುವ ಮೂಲಕ ಪ್ರೇಕ್ಷಕರ ಗಮನ ಸೆಳೆದ್ರು. ಚೈನೀಸ್ ಹಾಡು ಹಾಡಿ ಮೋಡಿ ಮಾಡಿದ್ರು. ಇದನ್ನ ಕಂಡು ಪೋಷಕರು ಫುಲ್ ಖುಷಿಯಾದ್ರು. ಇನ್ನು ಇತ್ತೀಚೆಗೆ ಟ್ರೆಂಡಿಂಗ್ ಮತ್ತು ವೈರಲ್ ಆದ ಕರಿಮಣಿ ಮಾಲೀಕ ನೀನಲ್ಲ ಹಾಗೂ ಬ್ಯಾಂಗಲ್ ಬಂಗಾರಿ ಹಾಡಿಗೆ ಹೆಜ್ಜೆ ಹಾಕಿದ್ರು. ಇದು ನೋಡುಗರಲ್ಲಿ ಮತ್ತಷ್ಟು ನಗು ಮತ್ತು ಖುಷಿ ಮೂಡಿಸಿತು.
ಇನ್ನು ಕೊನೆಯಲ್ಲಿ ದೈವಿಕ ಸಿನಿಮಾ ಕಾಂತಾರದ ಹಾಡಿಗೆ ನೃತ್ಯ ಮಾಡಿದ್ರು. ತಾಯಂದಿರು ಕೂಡ ಮಕ್ಕಳನ್ನ ಅಪ್ಪಿ ಮುದ್ದಾಡುತ್ತಾ ನೃತ್ಯ ಮಾಡಿದ್ದು ಮನಸ್ಸಿಗೆ ಮುದ ನೀಡುವಂತಿತ್ತು. 11ನೇ ಹಜಾರೆ ಹಬ್ಬ ಯಶಸ್ವಿಗೊಂಡಿತು. ರನ್ ಟಿವಿ ನ್ಯೂಸ್, ಮುಧೋಳ. ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿಯೇ ಅತಿ ದೊಡ್ಡ ಹೋಲ್ಸೇಲ್ ವ್ಯಾಪಾರ ಮಳಿಗೆ ಹಜಾರೆ ಬಜಾರ್ ಗ್ರಾಹಕರ ನೆಚ್ಚಿನ ತಾಣವಾಗಿದೆ. ನಿಮ್ಮ ಮನೆಗೆ ಬೇಕಾದ ಎಲ್ಲಾ ಸಾಮಗ್ರಿಗಳು ಹೋಲ್ಸೇಲ್ ದರದಲ್ಲಿ ಈಗ ಒಂದೇ ಕಡೆ ಲಭ್ಯ. ದಿನಬಳಕೆಯ ವಸ್ತುಗಳು, ಗೃಹ ಬಳಕೆಯ ವಸ್ತುಗಳು, ಅತ್ಯುತ್ತಮ ಗುಣಮಟ್ಟದ ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಕೈಗೆಟುಕುವ ದರದಲ್ಲಿ ಮಾರಾಟ. ವೆರೈಟಿ ಡಿಸೈನ್ಗಳ ಬೆಳ್ಳಿ ಬಂಗಾರಗಳ ಖರೀದಿಸುವ ಅವಕಾಶ. ಫರ್ನಿಚರ್ಗಳ ಬೃಹತ್ ಸಂಗ್ರಹ ನಮ್ಮಲ್ಲಿವೆ. ಮದುವೆ ಹಾಗೂ ಎಲ್ಲಾ ಸಮಾರಂಭಗಳಿಗೆ ಬೇಕಾದ ಬಾಂಡೆ ಸಾಮಾನುಗಳು, ಹೋಟೆಲ್ ಉದ್ಯಮಕ್ಕೆ ಬೇಕಾದ ಸಾಮಾನುಗಳು, ದೇವರ ಮೂರ್ತಿ ಸೇರಿದಂತೆ ಪೂಜಾ ಸಾಮಗ್ರಿಗಳ ಮಳಿಗೆಯೂ ಇಲ್ಲಿದೆ. ಪ್ಲಾಸ್ಟಿಕ್ ವಸ್ತುಗಳು, ಮಕ್ಕಳ ಆಟಿಕೆ ಸಾಮಾನುಗಳು, ಸ್ಟೇಷನರಿ ಐಟಮ್ಸ್ಗಳ ಭಂಡಾರವಿದೆ. ಕುಟುಂಬ ಸಮೇತರಾಗಿ ಬನ್ನಿ, ನಿಮಗಿಷ್ಟವಾದ ವಸ್ತುಗಳನ್ನ ಖರೀದಿಸಿ ಸಂಭ್ರಮಿಸಿ. ಸ್ಥಳ ಹಜಾರೆ ಬಜಾರ್, ಹೊಸ ಬಸ್ ನಿಲ್ದಾಣದ ಹತ್ತಿರ, ರಬಕವಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.